ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತು ನಾನು ಅಕ್ಕಿಯಿಂದ ಮಾಡುವಂಥ ಒಂದು ಅದ್ಭುತವಾದ ಹಪ್ಪಳನ ನಾನು ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಮಾಡಿ ಹಿಟ್ಟನ್ನು ಮಳಸಿಬಿಟ್ಟು ಬಿಸಿಲಲ್ಲಿ ಹೋಗಿ ಹಾಕೋ ಅವಶ್ಯಕತೆಯೇ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಮಾಡಬಹುದು. ನಂತರ ಮಾರನೇ ದಿನ ಬಿಸಿಲಿಗೆ ಒಣಗಿಸ್ಬೋದು. ಹಬೆಯಲ್ಲಿ ಕೂಡ ಬೇಯಿಸೋದಿಲ್ಲ, ಏನಿಲ್ಲ. ಅನ್ನನ ಮಾಡಿಬಿಟ್ಟು ಆ ಅನ್ನದಿಂದನೇ ಈ ರೀತಿಯಾಗಿ ಒಂದು ರುಚಿಕರವಾದಂಥ ಹಪ್ಪಳನ ನಾವು ಮಾಡ್ಬೋದು. ತಿನ್ನೋದಕ್ಕಂತೂ ಅಷ್ಟು ರುಚಿಕರವಾಗಿವ. ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ ಹಪ್ಪಳ. ತಿನ್ನಂಗೆಲ್ಲ ತಿಂತಾನೆ ಇರ್ಬೇಕು ಅನ್ಸುತ್ತಾ. ಭಾಳ ರುಚಿ ಅದಾವ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಕ್ಕಿಂತ ಮುಂಚೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ, ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲೇದಾಗಿ ಇಲ್ಲಿ ನಾನು ಒಂದು ಬಟ್ಲು ಅಕ್ಕಿನ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ಇದು ಬೇರೆ ಯಾವುದೂ ಅಲ್ಲ, ರೇಷನ್ ಅಕ್ಕಿನೇ. ಅರ್ಧ ಗಂಟೆ 2-3 ಸರ್ತಿ ತೊಳೆದ್ಬಿಟ್ಟು ನೀರು ಹಾಕಿ ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ಈಗ ಅದು ನೀರನ್ನೆಲ್ಲ ತೆಗೆದುಕೊಂಡು ಮತ್ತೆ ಈಗ ಒಂದು ಬಟ್ಲಕ್ಕೆ 5 ಬಟ್ಲ ನೀರು ಇಟ್ಟಿದ್ದೀನಿ ನಾನು. ಆದರೆ ನೀವು ಆ ರೀತಿ ಮಾಡಬೇಡಿ. 1ಕ್ಕೆ 4 ಬಟ್ಲ ನೀರು ಮಾತ್ರ ಇಡಿ. ನಾನು 5 ಬಟ್ಲ ಇಟ್ಟಿದ್ದಕ್ಕೆ ಆರೋದಕ್ಕೆ ತುಂಬಾ ಸಮಯ ತೊಗೊಳ್ತು. ಅದು ಅನ್ನ ಗಟ್ಟಿ ಆಗಬೇಕಾದ್ರೆ ತುಂಬಾ ಸಮಯ ತೊಗೊಳ್ತು ನನಗೆ. ಹಾಗಾಗಿ 4 ಬಟ್ಲ ಹಾಕ್ಕೊಂಬಿಟ್ರೆ ಸರಿಯಾಗಿ ಆಗ್ತಿತ್ತು. ಪಟಾಪಟ ಅಂತೇಳಿ ಆಗಿಬಿಡ್ತಿತ್ತು. ಅದು ಆರೋದಕ್ಕೆ ಅಂತ ನಾನು ಎಷ್ಟೋ ಹೊತ್ತನ ಕಾದೆ. ಆಮೇಲೆ ಚೆನ್ನಾಗಿ ಬಂದವು ಹಪ್ಪಳ. ಏನೂ ತೊಂದರೆ ಆಗಿಲ್ಲ. ಬಟ್ ನೀರು ಜಾಸ್ತಿ ಆಗಿತ್ತು ಅಷ್ಟೇ. 1ಕ್ಕೆ 4 ಬಟ್ಲ ನೀರು ಇಟ್ಕೊಂಬಿಡಿ. ಅದು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು, ಮತ್ತು ಇದು ಟೊಮೆಟೊ ಪ್ಯೂರಿ. ಇದನ್ನು ನಾನು ಒಂದು 3-4 ಟೊಮೆಟೊನ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡಿಬಿಟ್ಟು ನಾನು ಇದನ್ನು ಹಾಕ್ಕೊಂಡಿದ್ದೀನಿ. ಈ ರೀತಿ ಟೊಮೆಟೊನ ಹಾಕ್ಕೊಂಡ ನಂತರ ಇದಕ್ಕೆ ಒಂದು 2-3 ಆಲೂಗಡ್ಡೆ 2 ತೊಗೊಂಡಿದ್ದೀನಿ ನಾನು. 2 ಆಲೂಗಡ್ಡೆನೇ ಸಿಪ್ಪೆ ತೆಗೆದುಬಿಟ್ಟು ಸಣ್ಣಗೆ ಹೋಳ್ಕೊಂಡು ಅದನ್ನು ಸಹ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಆಲೂಗಡ್ಡೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು. ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ಮತ್ತು ಕಲರಿಗೋಸ್ಕರ ನಾನು ಈ ಟೊಮೆಟೊನ ಮಿಕ್ಸರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ನೀವು ವೈಟಾಗಿ ಮಾಡ್ತೀನಿ ಅಂದರೆ ಟೊಮೆಟೊ ಹಾಕೋ ಅವಶ್ಯಕತೆ ಇಲ್ಲ. ವೈಟಾಗಿ ಹಾಗೆ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಆಲೂಗಡ್ಡೆನ ಹಾಕ್ಕೊಂಡು ಹಾಗೇನೂ ಮಾಡ್ಬೋದು. ಇದು ಒಂದು 5 ವಿಸಿಲ್ ಕೂಗಬೇಕು. 5 ವಿಸಿಲ್ ಆದಮೇಲೆ ಇದು ಮೆತ್ತಗಾಗಿರುತ್ತೆ ಅನ್ನ. ಈಗ ಆಲ್ರೆಡಿ 5 ವಿಸಿಲ್ ಆಯಿತು. ಈಗ ಓಪನ್ ಮಾಡ್ತಾ ಇದ್ದೀನಿ. ಅನ್ನ ಯಾವ ರೀತಿ ಆಗಿದೆ ಅಂತ ನೋಡಿ. ಸ್ವಲ್ಪ ನೀರು ಐತಿ. ನೀವು 1ಕ್ಕೆ 4 ಬಟ್ಲ ಅಳತೆ ಇಟ್ಕೊಂಡ್ಬಿಟ್ರೆ ಕರೆಕ್ಟ್ ಆಗುತ್ತೆ. ನಾನು ಇಲ್ಲಿ 1 ಬಟ್ಲ ಹೆಚ್ಚಾಗಿದ್ದಕ್ಕೆ ಸ್ವಲ್ಪ ನೀರಾಯಿತು. ಮತ್ತು ನಾನು ಹಂಗೆ ಇನ್ನೊಂದು ಸ್ವಲ್ಪ ಉರಿ ಹಚ್ಚಿ ಹಾಗೆ ಮುಚ್ಚಳನ ಕ್ಲೋಸ್ ಮಾಡಿದೆ. ಹಾಗೆ ಬೇಯಿಸ್ಕೊಂಡೆ ಸಣ್ಣ ಉರಿ ಇಟ್ಟು ಅದನ್ನು ಹಾಗೆ ತಿರ್ಕೊತ ಇಡಬೇಕು. ಅದು ಎಲ್ಲ ಏನೈತಿ ಅನ್ನ ಪೂರ್ತಿಯಾಗಿ ಹಪ್ಪಳ ಮಾಡೋಕೆ ಬರೋ ಹಿಟ್ಟು ಹೇಗಿರುತ್ತೆ ಆ ರೀತಿಯಾಗಿ ಅನ್ನ ಆಗಬೇಕು. ಆ ರೀತಿಯಾಗಿ ಸರಿಯಾಗಿ ಅದನ್ನು ಮುಗುಚ್ಕೊಂಬಿಡಿ. ತೊಗೊಂಡು ಮುಗುಚ್ಕೊಳ್ರಿ. ಇಲ್ಲ ಮ್ಯಾಶ್ ಮಾಡೋದು ಏನಾದರೂ ನಿಮ್ಮ ಹತ್ರ ಇದ್ದರೆ ಅದನ್ನು ಅದ್ರ ಸಹಾಯದಿಂದ ನೀವು ಅದನ್ನು ಮುಗಿಸ್ಕೊಂಬಿಡಿ. ಈಗ ನಾನು ಇಲ್ಲಿ ಏನಾಗ್ತಾ ಇದ್ದೀನಂದರೆ, ಹಪ್ಪಳ ಖಾರ ಇಲ್ಲ ಅಂತಂದರೆ ಮೆಣಸಿನ ಪೌಡ್ರು ಮತ್ತು ಸ್ವಲ್ಪ ಸೋಡಾ ಪುಡಿನ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಹಾಕಿದ್ದೀನಿ. ನಿಮ್ಗೆ ಹಪ್ಪಳ ಖಾರ ಇತ್ತಂದ್ರೆ ಅದನ್ನು ಹಾಕ್ಕೋಬೋದು. ನನ್ನ ಹತ್ರ ಹಪ್ಪಳ ಖಾರ ನಾವು ತಂದಿಲ್ಲ. ಅದಕ್ಕೋಸ್ಕರ ನಾನು ಮೆಣಸು ಪೌಡ್ರು ಮತ್ತು ಸ್ವಲ್ಪ ಸೋಡಾ ಪುಡಿ ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗಿದು ಏನೂ ಇಲ್ಲ, ಈ ಸಣ್ಣ ಹಿಟ್ಟು ಆಗೋವರೆಗೂ ಇದನ್ನು ಮುಗುಚ್ಕೋಬೇಕು. ಒಟ್ಟಿನಲ್ಲಿದು ಹಿಟ್ಟು ಯಾವ ರೀತಿ ಇರುತ್ತೋ ಆ ರೀತಿಯಾಗಿ ಸಣ್ಣಗೆ ಮಾಡ್ಕೋಬೇಕು. ಲಟ್ಟಿಸೋಕೆ ಬರಬೇಕು ನಮ್ಗೆ, ಹಂಗೆ ಸಣ್ಣಗೆ ಮಾಡ್ಕೋಬೇಕು. ಈಗ ಇದನ್ನು ಇಷ್ಟಾದಮೇಲೆ ಸ್ವಲ್ಪ ಒಂದು ಅರ್ಧ ತಾಸು ಆರೋಕ್ಕೆ ಬಿಟ್ಬಿಟ್ಟು ಅರ್ಧ ತಾಸು ಆದಮೇಲೆ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು. ಈಗ ಇಲ್ಲಿ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅಡಾಲ್ವಾದ ಪಾತ್ರೆಗಳನ್ನು ತೊಗೊಂಡಿದ್ದೀನಿ. ಆ ಪಾತ್ರೆಗೆ ನಾನೀಗ ಕುಕ್ಕರಲ್ಲಿರೋದನ್ನು ಎಲ್ಲದನ್ನು ಮ್ಯಾಶ್ ಮಾಡಿಬಿಟ್ಟು ಅದಕ್ಕೆ ಹಾಕ್ಕೊಳ್ತೀನಿ. ಈ ಹಪ್ಪಳ ಭಾಳ ರುಚಿಯಾಗ್ಯವ. ನೀವು ಒಂದು ಸರ್ತಿ ಟ್ರೈ ಮಾಡಲೇಬೇಕು. ರುಚಿ ಅದ್ಭುತವಾಗ್ಯವ. ಒಂದು ಸರ್ತಿ ನೀವು ಮಾಡಿಕೊಂಡ್ರೆ ಮತ್ತೆ ಮಾಡ್ಕೋಬೇಕು ಅನಿಸುತ್ತಾ, ಅಷ್ಟು ರುಚಿಯಾಗ್ಯವ. ದಯವಿಟ್ಟು ಯಾರ್ಯಾರು ಮಾಡಿಲ್ಲ ದಯವಿಟ್ಟು ಮಾಡಿರಿ. ಅಂಗಡಿಯ ಹಪ್ಪಳಕ್ಕಿಂತ ಇದು ತುಂಬ ರುಚಿಯಾಗ್ಯವ. ಅಂಗಡೀಲಿ ಸಿಗೋ ಹಪ್ಪಳ ಇದ್ರ ಮುಂದೆ ಏನೂ ಅಲ್ಲ. ಅವು ಮಷಿನಲ್ಲೇ ಬರ್ತಾವೆ ರೌಂಡಾಗಿ. ಆದರೆ ಇದು ನಾವು ಮನೇಲಿ ಮಾಡಿರೋದು ಆರೋಗ್ಯಕರವಾಗಿರ್ತಕ್ಕಂಥ ಹಪ್ಪಳ. ಹಾಗೆ ತುಂಬಾ ರುಚಿಯಾಗಿರುವ ಹಪ್ಪಳ. ಈ ರೀತಿಯಾಗಿ ನಾನಿಲ್ಲಿ ಮುಗುಚುಗ ಗುಂಡು ತೊಗೊಂಡು ಅದನ್ನು
ಸನ್ನೆ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಅದು ಮ್ಯಾಶ್ ಮಾಡೋದಿರುತ್ತಾ, ಅದನ್ನೇ ಇದ್ದರೆ ಅದರಲ್ಲಿ ಕೂಡ ನೀವು ಈ ರೀತಿಯಾಗಿ ಕಿವುಚ್ಕೋಬೋದು. ಒಟ್ಟಿನಲ್ಲಿ ಇದು ಆರಿ ಹಿಟ್ಟಿನ ಹದಕ್ಕೆ ಬರಬೇಕು, ಆ ರೀತಿಯಾಗಿ ಮಾಡ್ಕೋಬೇಕು. ಆ ರೀತಿ ಮಾಡಿದ ಮೇಲೆ ಇದನ್ನು ಸ್ವಲ್ಪ ತಣ್ಣಗಾಗೋವರೆಗೂ ಬಿಟ್ಬಿಡಬೇಕು. ಎಷ್ಟು ತಣ್ಣಗಾಗಬೇಕಂದ್ರೆ ನಾವು, ಯಾಕಂದರೆ ಪ್ಲಾಸ್ಟಿಕ್ ಕವರ್ ಮೇಲೆ ಈ ಹಪ್ಪಳನ ಒತ್ತೋತ್ತೀವಿ, ಅದರಿಂದ ಸ್ವಲ್ಪ ಇದನ್ನು ಪೂರ ಕೂಲ್ ಆಗೋವರೆಗೂ ಬಿಡಬೇಕು. ಸುಡೋದು ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕಿದ್ರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಪ್ಲಾಸ್ಟಿಕ್ ಕವರ್ ಇಲ್ಲ ಅಂದರೆ ಇದು ಹಪ್ಪಳ ಮಾಡೋಕ್ಕೆ ಬರೋದಿಲ್ಲ. ಹಾಗಾಗಿ ಪೂರ ತಣ್ಣಗಾಗೋವರೆಗೂ ಕೈ ಬಿಟ್ಟುಬಿಡಬೇಕು. ಈಗ ನೋಡಿರಿ ಪೂರ್ತಿ ತಣ್ಣಗಾಗಿ ಇದು ಗಟ್ಟಿಯಾಗ್ಯದ. ಇಷ್ಟು ಗಟ್ಟಿಯಾದರೆ ಸಾಕು. ಈಗ ಇಲ್ಲಿ ಒಂದು ಹಪ್ಪಳಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡಿದ್ದೀನಿ. ನಾನು ಮೇಲ್ಗಡೆ ಒಂದು ಕವರು, ಕೆಳಗಡೆ ಒಂದು ಕವರ್ ಇಟ್ಟು ಈ ರೀತಿಯಾಗಿ ಸ್ವಲ್ಪ ತಟ್ಟಿ, ಆಮೇಲೆ ಒಂದು ವಜ್ಜವಾದ ಪ್ಲೇಟನ್ನು ತೊಗೊಂಡು, ತಟ್ಟೆನ ತೊಗೊಂಡು ಈ ರೀತಿ ಮಾಡಿದೆ. ಅದು ನೋಡಿ ಎಷ್ಟು ನೈಸಾಗಿ ರೌಂಡಕ್ಕಾಯಿತು. ಸ್ವಲ್ಪ ಎಡ್ಜ್ ಏನಾದರೂ ಆಗಿದ್ದರೆ ಹಾಗೆ ಕೈನಿಂದ ಬೆರಳಿಂದ ಸ್ವಲ್ಪ ಪ್ರೆಸ್ ಮಾಡ್ತಾ ಹೋಗಿ ಸುತ್ತಲೂ ಸರಿಯಾಗಿ ಆಗುತ್ತಾ. ಇದಕ್ಕೆ ಕವರಿಗೆ ಪದೇ ಪದೇ ಎಣ್ಣೆ ಹಚ್ಚೋ ಅವಶ್ಯಕತೆ ಇಲ್ಲ. ಒಂದು ಸರ್ತಿ ಒಂದು ಹನಿ ಎಣ್ಣೆ ಹಚ್ಕೊಂಡ್ರೆ ಒಂದು 5-6 ಹಪ್ಪಳನ ನಾವು ಹಾಗೆ ಮಾಡ್ಬೋದು. ಪ್ರತಿಯೊಂದಕ್ಕೂ ಎಣ್ಣೆ ಹಚ್ಚೋ ಅವಶ್ಯಕತೆ ಇಲ್ಲ. ಮತ್ತು ಇದನ್ನು ಬಟ್ಟೆ ಮೇಲೆ ಹಾಕ್ಕೋಬೇಡಿ, ಸ್ವಲ್ಪ ತೆಗಿಯೋಕೆ ತ್ರಾಸಾಗುತ್ತಾ. ಆದ್ದರಿಂದ ಪೇಪರ್ ಶೀಟ್ ಮೇಲೆ, ಪ್ಲಾಸ್ಟಿಕ್ ಕವರ್ ಮೇಲೇ ಇವನ್ನ ಹಪ್ಪಳನ ಹಾಕ್ಕೊಳ್ರಿ. ಅಂದರೆ ನಾವು ಬಿಡಿಸೋದೇ ಬೇಡ, ತಾವೇ ಎದ್ದು ಬಿಟ್ಟಿರ್ತಾವೆ ಹಪ್ಪಳಗಳು. ಬಟ್ಟೆ ಮೇಲೆ ಅಂದರೆ ಸ್ವಲ್ಪ ನಾವು ಮತ್ತೆ ನೀರು ಹಾಕಿ ಅದನ್ನೆಲ್ಲ ಮಾಡಿ ಬಿಡಿಸ್ಕೋಬೇಕಾಗತ್ತೆ. ಶೀಟ್ ಮೇಲೆ ಅಂದರೆ ನಾವು ತೆಗಿಯೋದೇ ಬೇಡ, ಮಾರನೇ ದಿನ ಅವೇ ಬಿಟ್ಕೊಂಡಿರುತ್ತೆ ಹಪ್ಪಳ, ಅಷ್ಟು ಚೆನ್ನಾಗಿ ಬಿಟ್ಕೊಂಡಿರ್ತಾವೆ. ಈಗ ನೋಡಿರಿ ಮತ್ತೆ ನಾನು ಇನ್ನೊಂದು ಹಪ್ಪಳನ ಹೀಗೆ ತಟ್ಟಿ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಹಪ್ಪಳ ಒತ್ತೋದಿತ್ತಂದರೆ ಒತ್ಬೋದು, ಆದ್ರೆ ಅದ್ರಾಗ ಪೂರ ತೆಳ್ಳು ಅಂದ್ರೆ ಪೂರ ನೈಸಾಗಿ ಬರ್ತಾವೆ. ನನಗೆ ಹಾಕೋಕ್ಕೂ ಭಾಳ ಲೇಟ್ ಆಗಕತ್ತು. ಹಾಗಾಗಿ ನನಗೆ ಇದೇ ಈಜಿ ಅನ್ನಿಸ್ತು ಮೆಥಡು. ನಾನು ಇದೇ ಮೆಥಡ್ ಒಳಗೆ ಎಲ್ಲ ಹಪ್ಪಳನೂ ಮಾಡೀನಿ. ಈ ಹಪ್ಪಳ ಮಾತ್ರ ಯಾವುದೇ ತ್ರಾಸಿಲ್ಲ ಬಿಡ್ರಿ, ಲಟ್ಸೋದಿಲ್ಲ, ಏನೂ ಇಲ್ಲ, ಭಾಳ ಚಂದ ಬಂದವು. ಕೆಲಸ ಕಷ್ಟಕರವಾಗಿಯೂ ಅನಿಸೋದಿಲ್ಲ, ಈಸಿಯಾಗಿ ನಾವು ಒಬ್ಬರೇ ಮಾಡ್ಬೋದು. ನಾನಂತರೂ ಒಬ್ಬರೇ ಮಾಡಿದ್ದೀನಿ. ಇಲ್ಲಿ ಈಸಿಯಾಗಿ ಕವರಿಂದ ತೆಗೆದು ಮತ್ತೊಂದು ಕವರಿಗೆ ಹಾಕಿಬಿಟ್ರೆ ಮುಗೀತು. ಇದೇ ರೀತಿ ಎಲ್ಲ ಹಪ್ಪಳಗಳನ್ನು ನಾನು ಮಾಡ್ತಾಯಿದ್ದೀನಿ. ನೀವು ಲಟ್ಟಣಿಕೆ ತೊಗೊಂಡು ಲಟ್ಟಿಸ್ಕೋಬೋದು, ಆದರೆ ಲಟ್ಟಣಿಕೆಯಿಂದ ಈಸಿ ಮೆಥಡ್ ಇದು. ಈಸಿ ಮೆಥಡಲ್ಲೇ ನಾನು ಹೇಳಿದ್ದೀನಿ. ತುಂಬಾ ಹಿಟ್ಟು ಸ್ಮೂತ್ ಇರೋದ್ರಿಂದ ಅದು ಚೆನ್ನಾಗಿ ಹಪ್ಪಳ ಬರ್ತಾವ. ಒಂದು ಸತ ಪ್ರೆಸ್ ಮಾಡಿಬಿಟ್ರೆ ಸಾಕು, ಪೂರ್ತಿಯಾಗಿ ತುಂಬಾ ಫಾಸ್ಟಾಗಿ ಬರುವಂಥ ಹಪ್ಪಳ ಅಂದರೆ ಇದೇ ಅನಿಸುತ್ತಾ. ಭಾಳ ಅಂದರೆ ಭಾಳ ಫಾಸ್ಟಾಗಿ ಮಾಡಿ ಹಾಕಿದೆ ನಾನಂತರೂ. ಇದಂತರೂ ತುಂಬ ಈಸಿ ಮೆಥಡು. ನೀವು ಕೂಡ ಹಿಟ್ಟು ಸಾಫ್ಟ್ ಆಗಿರೋದ್ರಿಂದ ತುಂಬಾ ಬೇಗನೆ ಹಪ್ಪಳ ದೊಡ್ಡದಾಗ್ಬಿಡುತ್ತೆ. ಈಗ ಸೈಜ್ ಎಷ್ಟಿದೆ, ಆದರೆ ಕರಿದ ಮೇಲೆ ತುಂಬಾ ದೊಡ್ಡದಾಗಿದೆ ಹಪ್ಪಳ. ತಿನ್ನೋಕ್ಕೂ ಕೂಡ ತುಂಬಾ ರುಚಿ ಅದಾವೆ ಹಪ್ಪಳ. ದಯವಿಟ್ಟು ವಿಡಿಯೋ ಲೆಂತಿ ಆಗಿದೆ ಅಂತೇಳಿ ದಯವಿಟ್ಟು ಯಾರು ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದರೆ ನಿಮ್ಗೆ ಗೊತ್ತಾಗೋದಿಲ್ಲ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೊನೆವರೆಗೂ ನೋಡಿ ಹೇಗಾಗಿದೆ ಅಂಥೇಳಿ. ಇದೇ ರೀತಿ ಎಲ್ಲದೂ ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕಿಬಿಡಬೇಕು. ನೀವು ಸ್ವಲ್ಪ ಬರಲಿಲ್ಲ ಅಂದರೆ ಸ್ವಲ್ಪ ತಿಕ್ಕಿಬಿಡಬೇಕು. ತಿಕ್ಕಿಬಿಟ್ಟು ಪೇಪರ್ ಪ್ಲಾಸ್ಟಿಕ್ಕನ್ನು ಎಳ್ಕೊಂಡ್ರೆ ಅದು ಏನು ತಾನೇ ಮಾರನೇ ದಿನ ನಾವು ನೋಡಿದಾಗ ಹಪ್ಪಳ ತಾನೇ ಬಿಟ್ಕೊಂಡಿರುತ್ತೆ. ಅಷ್ಟು ಅಂಟ್ಕೊಂಡ್ಯಾವ ಅಂತಂದ್ರೂ ಕೂಡ ತಾನೇ ಹಪ್ಪಳ ಎಲ್ಲ ಬಿಟ್ಕೊಂಡ್ಬಿಟ್ಟಿರುತ್ತೆ. ನೋಡ್ರಿ ಒಂದೇ ಒಂದು ಬಟ್ಲಕ್ಕೆ ಇಷ್ಟೆಲ್ಲ ಹಪ್ಪಳ ಆಗ್ಯಾವ. ಈ ಹಪ್ಪಳದ ಮುಂದೆ ಅಂಗಡಿಯ ಹಪ್ಪಳ ಯಾವುದಕ್ಕೂ ಅಲ್ಲ ನೋಡ್ರಿ, ಅಷ್ಟು ತುಂಬ ರುಚಿಯಾಗ್ಯಾವ. ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ನೋಡಲೇಬೇಕು ಇಂಥ ಹಪ್ಪಳನ. ಈಗ ನೋಡ್ರಿ, ಈಗ ಒಂದು ಮಾರನೇ ದಿನ ನಾನು ಇವು ಹಪ್ಪಳ ಎಲ್ಲ ಪ್ಲಾಸ್ಟಿಕ್ ಕವರಿಂದ ಎದ್ದಿದ್ವು. ಅದನ್ನ ಒಂದೊಂದಾಗೆ ಬಿಡಿಸಿದ್ದೀನಿ. ಬಿಡಿಸ್ಬಿಟ್ಟು ಮತ್ತೆ ನಾನು ಒಂದು 3-4 ತಾಸು ಬಿಸಿಲಿಗಿಟ್ಟು ಒಣಗಿಸ್ಕೊಂಡಿದ್ದೀನಿ. ಬಿಸಿಲಿಗಿಟ್ಟು ಒಣಗಿಸಿದ ಮೇಲೆ ನಾನೀಗ ಇದನ್ನು ಕರಿಬೇಕು, ಎಣ್ಣೆಯಲ್ಲಿ ಕರೆದ್ಬಿಟ್ಟು ನೋಡೋಣ ಅಂಥೇಳಿ ತೊಗೊಳ್ತಾ ಇದ್ದೀನಿ. ಒಂದು 3-4 ತಾಸು ಬಿಸಿಲಿಗಿಟ್ರೆ ಸಾಕು. ಮತ್ತು ಪೂರ ಇಡೀ ದಿನ ಬಿಸಿಲಿಗಿಡೋ ಅವಶ್ಯಕತೆ ಏನಿಲ್ಲ. ಅಷ್ಟು ದೌತಿ ಪಡೋ ಅಂಥದ್ದು ಏನು ಕೆಲಸ ಈ ಹಪ್ಪಳದಲ್ಲಿ ಇಲ್ಲ. ಬಿಸಿಲಿಗಿಡೋದು ತೆಗೆಯೋದು ಮಾಡೋ ಅವಶ್ಯಕತೆಯೇ ಇಲ್ಲ. ಒಂದು 3-4 ತಾಸು ಅಷ್ಟೇ ಇಟ್ಬಿಟ್ರೆ ಸಾಕು, ಮತ್ತೇನೇನು ದೌತಿ ಕೆಲಸನೇ ಇಲ್ಲ ಇದರಲ್ಲಿ. ಈಗ ಇದನ್ನು ಎಣ್ಣೆಯಲ್ಲಿ ಕರೆದ್ಬಿಟ್ಟು ನೋಡೋಣ ಹಪ್ಪಳ ಯಾವ ರೀತಿಯಾಗಿ ಬರ್ತವೆ ಅಂತೇಳ್ಬಿಟ್ಟು.
ಈಗ ಎಣ್ಣೆನೂ ಕಾಯಕ್ಕಿಟ್ಟಿದ್ದೀನಿ, ಎಣ್ಣೆನೂ ಕಾದಿದೆ ಆಲ್ರೆಡಿ. ಈಗ ಹಪ್ಪಳನ ಹಾಕ್ತಾಯಿದ್ದೀನಿ ನೋಡಿರಿ. ನಮ್ಮ ಹಪ್ಪಳ ಯಾವ ಸೈಜಲ್ಲಿತ್ತು, ಈಗ ಎಣ್ಣೆಲಿ ಹಾಕಿದ ಮೇಲೆ ಯಾವ ಸೈಜಿಗೆ ಬಂತು ಹಪ್ಪಳ. ಒಂದು ಚಪಾತಿ ಸೈಜಲ್ಲಿ ಹಪ್ಪಳ ಅಷ್ಟು ದೊಡ್ಡದಾಗಿ ಬಂತು. ಇಷ್ಟಿದ್ದ ಹಪ್ಪಳ ಒಂದು ಚಪಾತಿ ಸೈಜಲ್ಲಿ ಬಂದಿದೆ ಅಂದರೆ ಎಷ್ಟು ಚೆನ್ನಾಗಿ ಅರಳಿಕೊಂಡಿದೆ ನೋಡ್ರಿ. ಹಾಗೆ ಪೂರನೂ ತೆಳ್ಳಗಂದರೆ ತೆಳ್ಳಗಾಗ್ಯಾವ ಹಪ್ಪಳ. ದಪ್ಪ ಆಗೇ ಇಲ್ಲ, ನಮ್ಗೆ ನೋಡೋಕೆ ದಪ್ಪ ಕಾಣಿಸ್ತಾವು, ಆದರೆ ಒಣಗಿನ ಮೇಲೆ ಪೂರ ತೆಳ್ಳಗಾಗ್ಯಾವ. ಎಲ್ಲಿ ಮುಟ್ಟಿದ್ರೆ ಮುರಿತಾವೋ ಅನ್ನೋಷ್ಟು ತೆಳ್ಳಗಾಗ್ಯಾವ ಹಪ್ಪಳ, ಪೂರ ತೆಳ್ಳಗಾಗ್ಯಾವ. ಹಾಗೆ ಕರುಕುರು ಅಂತೇಳಿ ಚೆನ್ನಾಗಾಗ್ಯಾವು. ಅದನ್ನು ನೀವು ಕೂಡ ಕೇಳ್ಬೋದು, ಇಲ್ಲಿ ತೋರಿಸ್ತೀನಿ ನಾನು ಆಮೇಲೆ. ಈಗಂತೂ ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಒಂದಕ್ಕಿಂತ ಒಂದು ಹಪ್ಪಳ ಎಷ್ಟು ಚೆನ್ನಾಗಿ ಹಳ್ಕೊಂಡಿವೆ ನೋಡಿ. ನಾವೆಲ್ಲಾದರೂ ಹೋದಾಗ ಬಸ್ ಸ್ಟಾಪಲ್ಲಿ ಅಲ್ಲಿ ಇಲ್ಲಿ ಮಾರೋಕ್ಕೆ ಅಂತ ಬರ್ತಿದ್ದು ನಾವು ಸಣ್ಣವರಿದ್ದಾಗ ಈ ಥರದ ಹಪ್ಪಳ. ಅದೇ ಟೇಸ್ಟಿಯಾದಂಥ ರುಚಿಯಾದಂಥ ಹಪ್ಪಳ ನಾವು ಇವತ್ತು ಮನೆಯಲ್ಲೇ ಮಾಡಿದ್ದೀವಿ. ನನಗೆ ತುಂಬ ಖುಷಿಯಾಗಕತ್ತೈತಿ. ಈ ಹಪ್ಪಳನ ತಿಂತಾ ಇದ್ದರೆ ಹಂಗೆ ತಿನ್ನಬೇಕು ಅನಿಸುತ್ತಾ, ಬಾಯಲ್ಲಿಟ್ಟರೆ ಕರಗೋ ಅಂಥ ಸೂಪರಾದ ಒಂದು ಹಪ್ಪಳದ ರೆಸಿಪಿ ಇದೆ. ಖಂಡಿತವಾಗೂ ವಿಡಿಯೋನ ಮಿಸ್ ಮಾಡದೆ ನೀವು ನೋಡಲೇಬೇಕು. ನನಗಂತೂ ಮನೆಯಲ್ಲಿ ಮಾಡಿರೋ ಈ ಹಪ್ಪಳನ ನೋಡಿ, ಇಷ್ಟು ದೊಡ್ಡದಾಗಿ ಅರಳಿದ್ರು ನೋಡಿ ತುಂಬಾ ಖುಷಿ ಆಯಿತು. ಯಾಕಂದರೆ ನಾವು ಕಷ್ಟಪಟ್ಟು ಮಾಡಿರೋದು ಯಾವುದಾದ್ರೂ ಈ ರೀತಿಯಾಗಿ ಪೂರ್ತಿಗೊಂಡ್ರೆ ಅದರದ್ದು ಖುಷಿನೇ ಬೇರೆ ಇರುತ್ತೆ. ಬೇಕಾದರೆ ನೀವು ಒಂದು ಸತಿ ಮಾಡಿ ನೋಡಿ. ಈ ಥರ ಮಾಡಿರ್ತೀರಿ ನೀವು ಯಾವುದ್ರಲ್ಲೂ, ನೀವು ಮಾಡಿರೋ ಕೆಲಸ ಚೆನ್ನಾಗಿ ಬಂತು ಅಂದರೆ ಅದ್ರ ಖುಷಿ ಎಷ್ಟಾಗುತ್ತೆ ಅನ್ನೋದು ನಿಮಗೂ ಗೊತ್ತಿರುತ್ತೆ ಆಲ್ರೆಡಿ. ಅಷ್ಟೇ ಖುಷಿ ಕೂಡ ನನಗೂ ಆಗಾಕತ್ತೈತಿ. ಈ ಹಪ್ಪಳನ ಒಂದು ಸರ್ತಿ ತಿಂದ್ಬಿಟ್ರೆ ಸಾಕು, ಹಾಗೆ ಬಾಯಾಡಿಸ್ತಾನೇ ಇರಬೇಕು ಅನಿಸುತ್ತೆ ಹಪ್ಪಳ, ಅಷ್ಟು ರುಚಿ ಆಗ್ಯದ. ಮತ್ತು ಇದಕ್ಕೆ ನಾವು ಮತ್ತೆ ಏನು ಮಿಕ್ಸ್ ಮಾಡಿಲ್ಲ, ಅಕ್ಕಿಯಿಂದನೇ ಮಾಡಿದ್ದು, ಮತ್ತೆ ಏನೂ ಇಲ್ಲ. ಅಷ್ಟು ಚಂದ ಅಂದರೆ ಚಂದ ಬಂದವು ನೋಡ್ರಿ. ನಾನು ಹಂಗೆ ಕರ್ದಿಡ್ತಾ ಇದ್ದೀನಿ, ಚೆನ್ನಾಗಿ ಬಂದವು ಹಪ್ಪಳ. ಒಂದಕ್ಕಿಂತ ಒಂದು ಹಪ್ಪಳ ಹಾಗೆ ಹರಳ್ತಾ ಇದ್ದಾವೆ. ಒಂದು ಕಡಾಯಿ ತುಂಬ ಒಂದೇ ಹಪ್ಪಳ, ಎರಡೆರಡು ಹಾಕಿ ಕರಿಬೇಕು ಅನ್ನೋದೇ ಇಲ್ಲ. ಒಂದು ಹಪ್ಪಳ ತೆಗೆದ್ಮೇಲೆ ಇನ್ನೊಂದು ಹಪ್ಪಳನ ಹಾಕಬೇಕು, ಯಾಕಂದರೆ ಸ್ಪೇಸೇ ಇರಲ್ಲ, ಅಷ್ಟು ದೊಡ್ಡದಾಗಿದ್ದಾವೆ ಹಪ್ಪಳಗಳು ನೋಡ್ರಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ತುಂಬಾ ಚೆನ್ನಾಗಿ ಬಂದವು ಹಪ್ಪಳ, ಅಷ್ಟೇ ತೆಳ್ಳಗಾಗಿ ಎಷ್ಟು ಚೆನ್ನಾಗಿ ಹರಳ್ಕೊಂಡಿದ್ದಾವೆ ನೋಡ್ರಿ. ತುಂಬ ಅಂದರೆ ತುಂಬಾ ರುಚಿಕರನೂ ಆಗಿವೆ. ಇದನ್ನು ಯಾರ್ಯಾರು ನೋಡ್ತಾ ಇದ್ದೀರಿ ದಯವಿಟ್ಟು ಲೈಕ್ ಕೊಟ್ಟು ವಿಡಿಯೋನ ಮುಂದುವರಿಸಿ. ಹಾಗೆ ನಿಮ್ಗೆ ಗೊತ್ತಿರೋ ಎಲ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ಕೊನೆವರೆಗೂ ನೋಡಿ. ನನ್ನ ವಿಡಿಯೋದಲ್ಲಿ ಇದೇ ರೀತಿಯಾದಂಥ ನಾನು ಸಂಡಿಗೆಗಳು ಮತ್ತು ಮಜ್ಜಿಗೆಯಲ್ಲಿ ಹಾಕೋ ಮೆಕ್ಕೆಕಾಯಿ ಮತ್ತು ಮೆಣಸಿನಕಾಯಿ ಇದನ್ನೆಲ್ಲ ಮಾಡಿ ತೋರಿಸ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತೀರಿ. ಮುಂದಿನ ವಿಡಿಯೋದಲ್ಲಿ ಅವನ್ನೆಲ್ಲ ಕೂಡ ನಾನು ಹಾಕ್ತೀನಿ. ಮುಂದಿನ ವಿಡಿಯೋದಲ್ಲಿ ಅದನ್ನೆಲ್ಲ ನೋಡಿ ಸೌಂಡು ಕೇಳಿಸ್ತಾ ಇರ್ಬೋದು ನಿಮಗೆ. ತುಂಬಾ ಕ್ರಿಸ್ಪಿ ಅಂದರೆ ಕ್ರಿಸ್ಪಿ ಆಗ್ಯಾವ, ಕರುಕುರು ಅಂತವ. ಸೌಂಡನ್ನು ಅಬ್ಸರ್ವ್ ಮಾಡ್ಬೋದು ನೀವು, ನಿಮ್ಗೆ ಕೇಳಿಸ್ತಿರ್ಬೋದಲ್ಲ ಸೌಂಡು, ಹಪ್ಪಳ ಸೌಂಡು. ತುಂಬ ಕುರುಕುರು ಆಗಿ ಚೆನ್ನಾಗಾಗ್ಯವು, ಬಾಯಲ್ಲಿಟ್ಟರೆ ಕರಗೋಗುವಂಥ ಒಂದು ರುಚಿಕರವಾದಂಥ ಹಪ್ಪಳ ಸೂಪರಾಗೈತಿ. ದಯವಿಟ್ಟು ನೀವು ಕೂಡ ಮನೇಲಿ ಮಾಡಿರಿ ಅಂತ ಹೇಳ್ತಾ, ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನಿಷ್ಟು ಹೊಸ ರೆಸಿಪಿಗಳನ್ನು ಹಾಕಿರ್ತೀನಿ ಸಂಡಿಗೆ ಹಪ್ಪಳಗಳದ್ದು. ಅದನ್ನು ನನ್ನ ವಿಡಿಯೋನ ಫಾಲೋ ಮಾಡ್ತಾ ಇರಿ. ನಾನು ಅದರದ್ದೆಲ್ಲ ವಿಡಿಯೋನೂ ಹಾಕ್ತಾ ಹೋಗ್ತೀನಿ. ನನ್ನ ವಿಡಿಯೋನ ನೋಡ್ತಾ ಇರಿ ಹೀಗೆ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ರೀ. ಎಲ್ಲರಿಗೂ ನಮಸ್ಕಾರಗಳು.